ಅಲ ಏನಮ್ಮ ಇವತ್ತೇನ್ ರಾಮಾಯಣ? ಅವನೆಲ್ಲವ ನಿಮ್ಮ ಅಣ್ಣ ಕುಡ್ದುಟ್ ಬರ್ತಾನೆ, ಮನೆ ಕಡೆ ಒಂಚೂರು ಜವಾಬ್ದಾರಿನೇ ಇಲ್ಲ. ಯವ್ವ ನೋಡು, ನಿನ್ ಮಗನ್ ಸುದ್ದಿ ಮಾತ್ರ ನನ್ನ ಹತ್ರ ತರಬೇಡ. ನಾವ್ ಏನ್ ಹೇಳಿದ್ರು ಅದನ್ನ ಸೀಟ್ಗಳಲ್ಲ. ಇವಾಗ ಬಂದ್ಬಿಡ್ತಿ ಅದನ್ ಮಾಡ್ತಾ ಇದನ್ ಮಾಡ್ದ ಅಂತ. ಏನಾದ್ರು ಹೇಳಕ್ ಹೋದ್ರೆ ಅವ್ನ ಹೆಂಡ್ರು ನೊಂದ್ ಹೋಯ್ತಾಳೆ. ನೀನು ಏನೋ ಹೇಳಕ್ ಹೋಗ್ಬೇಡ, ಸುಮ್ಮನೆ ಯಾವ್ರಿದ್ದಂಗ ಇದ್ಬಿಡು. ಮತ್ತೆ ನಿಮ್ ಮಳಿ ಅಂದ್ರು ಮುಂದಿನ ವಾರ ಮನೆ ಕಟ್ಸೋ ಕೆಲ್ಸ ಎಲ್ಲ ಶುರು ಮಾಡ್ತಾವ್ರೆ ಕಣಮ್ಮ. ಹೆಂಗೋ ನಮ್ಮ ಮಳಿ ಮಯ್ಯ ಒಳ್ಳೆ ಕೆಲ್ಸ ಮಾಡ್ತಾವನಂತೆ. ಏನ್ ನಿನ್ನ ಹೆಸ್ರಲ್ಲೇ ಮಾಡ್ತಾನಂತ? ಹಾ, ಇರೋ ಗಂಟ ಇದ್ದು ನೀನು ಬೊಲ್ ಚೆನ್ನಾಗಿ ಹೇಳ್ದೆ. ಇದ್ನೇನಾದ್ರು ನಮ್ಮ ಅತ್ತೆ ನೀವು ನಾಟಿ ನೀವು ಕೇಳಿಸ್ಕೊಂಡ್ರೆ ನಿಂತಲ್ಲೇ ಆಗಾಯ್ಕೊಂಡ್ಬಿಡ್ತಾರ. ಸುಮ್ನಿರು. ಅಯ್ಯ ಹೂಕಣ್ ಹೇಳಿಗಿ ತಾಯಿ. ಈ ದೀಪಾವಳಿನೂ ಮುಗ್ದೋಯ್ತು, ಹಬ್ಬಕ್ಕಂತೂ ಮನೆಗ್ ಬರ್ಲಿಲ್ಲ. ಈಗಾದ್ರೂ ಮನೆ ಕಡೆ ಬಾರಮ್ಮ. ಅದೇ ಮತ್ತೆ ನಾನ್ ಬಂದ್ ಅಲ್ಲಿ ಕುತ್ಕೊಂಡ್ರೆ ಇಲ್ಲಿ ಮನೆ ಕಡೆ ನೋಡೋರು ಯಾರು? ಅಗಳ ನೀನ್ ತಾನೆ ಯಾಕೆ ಬಂದ್ಯಾ ಹೇಳು? ಪಾಪ ಮಿನಿಸ್ಟ್ರಿಗಿಂತ ಬಿಜಿ ಇದೆಯಾ ಅಲ್ಲಿ. ಏ ಆ ಕಡೆ ಮನೆ ಬೋರಣ್ಣನ್ ಮಗಳಿಗೆ ಮದ್ವೆ ಆಯ್ತು ಕಣೆ. ಇವ ನೋಡ್ದ ಮತ್ತೆ ಅವತ್ ಅವ್ನ್ಗೆ ಯಾರನ್ನೋ ಬೇಕಾಗಿರೋನ ನನ್ ಮದ್ವೆ ಕರ್ದಿಲ್ಲ ಅಂತ ಅಷ್ಟೊಂದೆಲ್ಲ ರಾತ ಮಾಡ್ದ. ಇವಾಗ ಮೆತ್ತಕ್ ತನ್ ಮಗಳು ಮದ್ವೆ ಮುಗ್ಸಾಕ್ಬಿಟ್ಟವ್ನೆ. ಏ ಆ ಹುಡ್ಗಿ ಏನೋ ಲವ್ ಮಾಡ್ಕೊಂಡ್ಬಿಟ್ಟಿತ್ತಂತೆ. ಅಯ್ಯೋ ಮಾಡ್ಕಲ್ದೆ ಇನ್ನೇನ್ ಮಾಡ್ತಾಳೆ? ಅವ್ವ ಯಾವಾಗ್ಲೂ ಕಂಡ ಸುದ್ದಿ ಮಾತಾಡೋಳು. ಮಗ್ಳು ಕಂಡವ್ರನ್ನೇ ತಂದ್ ಮನೆಗ್ ಕುಣ್ಸೋದ್ಲು. ಸರಿ ಹೋಯ್ತು ಕಣ್ ಜೋಡಿ. ಅಸ್ಸಿ ನನ್ಗಂತೂ ಕಂಡೋರ್ ಸುದ್ದಿ ಮಾತಾಡ್ಬೇಕಂದ್ರೆ ಮೈಯೆಲ್ಲ ನಡ್ಗತ್ಕೊಂಡ್ಬಿಡ್ತದ ಕಣ್ಕಿ. ಅದು ನಿಜವೇ ಕಣ್ ಹೇಳು. ಹಾ ಇಡ್ಲವ್ವ. ಸರಿ, ನಾನು ಸಂಜೆ ಮೇಲೆ ಫೋನ್ ಹಾಕ್ತೀನಿ. ಇಲ್ಲ ಆಗಿಲ್ಲ ಅಂದ್ರೆ ನಾಳೆ ಒತ್ತಾರಕ್ಕೆ ಫೋನ್ ಹಾಕ್ತೀನಿ.